ಕ್ಯಾಮ್ರಾ ಕಟ್ಟಾಗುತ್ತೆ, ಕಟ್ಟಾಗಿ ಆ ಕ್ಯಾಮ್ರಾ ಬರುತ್ತೆ. ಮತ್ತು ಚಿಚ್ಚಾಡ್ ಬಂದರೆ ಇಲ್ಲಿರುತ್ತೆ ಕ್ಯಾಮ್ರಾ. ಇದ್ರದ್ದು ಅಷ್ಟೇ, ನಾವು ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಿಲ್ಲಪ್ಪ. ಅಲ್ಲಿ ಏನಿದೆ ಯೂಸ್, ಏನು ಒಂದು ಮೂಮೆಂಟ್ ಅಷ್ಟೇ. ಅಲ್ಲ, ಎಷ್ಟು ಚೆನ್ನಾಗಿ ಕೊಡ್ಬೋದು ಅಂತ ನಾನು ಹೇಳೋದು. ನಮ್ಮ ಟ್ರಾಲಿ ಇದೆ ನಮಗೆ, ಎಲ್ಲರೂ ಹಾಕಿ ತೋರಿಸಿದ್ವಿ, ಅವ್ರು ಸೆಲೆಕ್ಟ್ ಮಾಡಿರೋದಿದೆ, ಸೆಲೆಕ್ಟ್ ಮಾಡಿರೋದು ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಮ್ಮ ನ್ಯೂಸ್ ನಿಮ್ಮ ಲಂಚ್ ಶುರು ಮಾಡ್ಕೊಳ್ಳಿ. ನಾನು ನಮ್ಮ ಹೆಡ್ಲೈನ್ಸ್ ಶುರು ಮಾಡ್ತೀನಿ. ಹೆಡ್ಲೈನ್ಸ್: ಶಾಸಕರ ವಿದೇಶ ಪ್ರವಾಸ ವಿಚಾರ. ಪ್ರವಾಸಕ್ಕೆ ತೆರಳಿದವರನ್ನ ವಾಪಸ್ ಕರೆಸುವೆ. ಇನ್ನು ಮುಂದೆ ಫಾರಿನ್ ಟೂರ್ಗೆ ಶಾಸಕರನ್ನ ಕಳಿಸಲ್ಲ ಅಂದ್ರು ಸಿಎಂ. ಅಕ್ರಮ ಸಕ್ರಮ ಕಾಯ್ದೆಯಿಂದ ಭೂಗಳ್ಳರಿಗೆ ಅನುಕೂಲ. ರಾಜ್ಯಪಾಲ ಭಾರದ್ವಾಜ್ ಕಿಡಿಕಿಡಿ. ಹಾಗೇನೂ ಇಲ್ಲ, ಬಡವರಿಗೆ ಪ್ರಯೋಜನವಾಗಿದೆಯಂತೆ. ಸಿಟಿ ರವಿ ತಿರುಗೇಟು. ಕಲ್ಲಿದ್ದಲು ಹಗರಣ ವಿರೋಧಿಸಿ ಬೀದಿಗಿಳಿದಿದೆ ಎಬಿವಿಪಿ. ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ತರಗತಿ ಬಹಿಷ್ಕಾರ. ರಾಜ್ಯದ ಹಲವೆಡೆ ಪ್ರತಿಭಟನೆಯ ಬಿಸಿ. ನನಸಾಯ್ತು ದಶಕಗಳ ಕನಸು. 1 ಲಕ್ಷ ಎಕರೆ ಭೂಮಿಗೆ ಸಿಗಲಿದೆ ನೀರು. ಸಿಂಗಟಾಲೂರು ಏತ ನೀರಾವರಿ ಯೋಜನೆ ಲೋಕಾರ್ಪಣೆ. ಬಸ್ನೊಳಗಿದೆ ಕಿಚನ್ ಟಾಯ್ಲೆಟ್. ಮನರಂಜನೆಗಿದೆ LCD ಟಿವಿ. ಬೆಂಗಳೂರಿನಲ್ಲಿ ರೋಡಿಗಿಳಿಯಿತು ದೇಶದ ಅತಿ ಉದ್ದನೆಯ ಬಸ್. ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಮ್ಮ ನ್ಯೂಸ್ ನಿಮ್ಮ ಲಂಚ್. ಓಕೆ, ನಾನು ಜಯಪ್ರಕಾಶ್ ಶೆಟ್ಟಿ. ಸಾಕಷ್ಟು ಸುದ್ದಿಗಳನ್ನು ಹೊತ್ತು ತಂದಿದ್ದೇವೆ ನಿಮ್ಮ ಮುಂದೆ. ಈಗ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್, ದೊಡ್ಡ ಸುದ್ದಿ ಏನು ನೋಡೋಣ. ಓಕೆ, ಈಗ ಬಂದಿರುವಂತಹ ಬಿಗ್ ನ್ಯೂಸ್, ದೊಡ್ಡ ಸುದ್ದಿ. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಲು ಕೇಂದ್ರ ಸಂಪುಟ ಸಮಿತಿ ಅನುಮತಿ ನೀಡಿದೆ. ಸಾಕಷ್ಟು ವರ್ಷಗಳಿಂದ ಒಂದು ಬೇಡಿಕೆಯಾಗಿತ್ತು. ಹೈದರಾಬಾದ್ ಕರ್ನಾಟಕದ ಜನರು ಅತಿ ಹಿಂದುಳಿದ ಪ್ರದೇಶವಾಗಿರುವಂಥ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371ರ ಕಲಂ ಅಡಿ ಒಂದು ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ನೀಡಬೇಕು ಅನ್ನುವಂಥದ್ದು. ಅದು ವಿದರ್ಭ ರೀತಿಯ ಪ್ಯಾಕೇಜ್ ಆಗಿರ್ಬೋದು ಅಥವಾ ಗುಜರಾತ್ನಲ್ಲಿ ನೀಡಿದಂಥ ಪ್ಯಾಕೇಜ್ ಆಗಿರ್ಬೋದು. ಆ ರೀತಿಯ ಒಂದು ವಿಶೇಷ ಸ್ಥಾನಮಾನ ನೀಡಬೇಕು ಅನ್ನುವಂಥದ್ದು. ಸೊ ಒಂದು ವೇಳೆ ಈ ಸ್ಥಾನಮಾನ ಸಿಗತ್ತೆ ಅನ್ನುವಂಥ ಭರವಸೆ ಇತ್ತು. ಆದರೆ ಸಂಪುಟ ಸಮಿತಿ ಇದಕ್ಕೆ ಒಪ್ಪಿಗೆಯನ್ನು ನೀಡಿರುವಂಥದ್ದು. ಹಾಗಾಗಿ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ ಮುಂತಾದ ಅತಿ ಹಿಂದುಳಿದ ಪ್ರದೇಶಗಳು ಖಂಡಿತವಾಗಲೂ ಒಂದು ಒಳ್ಳೆಯ ಒಂದು ಪ್ರದೇಶಕ್ಕೆ ಬಹಳ ಒಂದು ದೊಡ್ಡ ಬಂಪರ್ ಸುದ್ದಿ ಅಂತ ಹೇಳ್ಬೋದು. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಈ ಮಸೂದೆ ಮಂಡನೆಯಾಗಲಿದೆ. ಸೊ ಚಳಿಗಾಲದ ಅಧಿವೇಶನದಲ್ಲಿ
ಈ ಮಸೂದೆ ಮಂಡನೆಯಾಗಿ ಅದಕ್ಕೆ ಅಂಗೀಕಾರ ದೊರೆತರೆ ಖಂಡಿತವಾಗಲೂ ಕರ್ನಾಟಕದ 6 ಜಿಲ್ಲೆಗಳು, ವಿಶೇಷವಾಗಿ ಹಿಂದುಳಿದ ಪ್ರದೇಶ ಅಂತ ಗುರುತಿಸಿಕೊಂಡಿರುವಂಥ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರೆಯಲಿದೆ. ಈ ವಿಶೇಷ ಸ್ಥಾನಮಾನ ದೊರೆತರೆ ಅಲ್ಲಿಗೆ ಬರುವಂಥ ಹೆಚ್ಚಿನ ಸವಲತ್ತುಗಳೇನಿದೆ, ಅಲ್ಲಿರುವಂಥ ಜನರಿಗೆ ಸಿಗುವಂತಹ ವಿಶೇಷ ಶಿಕ್ಷಣದಲ್ಲಿ ಸಿಗುವಂತಹ ಒಂದು ಮೀಸಲಾತಿ ಏನಿದೆ, ಇವೆಲ್ಲದರಿಂದಾಗಿ ಆ ಒಂದು 6 ಜಿಲ್ಲೆ ಖಂಡಿತವಾಗಲೂ ಒಂದು ಪುನರುತ್ಥಾನ ಹೊಂದೋದಕ್ಕೆ ಸಾಧ್ಯವಿದೆ. ಬಹಳಷ್ಟು ವರ್ಷಗಳಿಂದ ಆ 6 ಜಿಲ್ಲೆಗಳಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ, ಅದೊಂದು ಹಿಂದುಳಿದ ಪ್ರದೇಶ ಅಂತ ಹೇಳಿ ಹಲವಾರು ವರ್ಷಗಳ ದಶಕಗಳ ಹೋರಾಟಕ್ಕೆ ಸಂದಂಥ ಒಂದು ಜಯವಾಗಿದೆ. ಓಕೆ, ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕೊನೆಗೂ ಹೈದರಾಬಾದ್ ಕರ್ನಾಟಕದ ಜನರ ಒಂದು ಆಸೆ ಏನಿತ್ತು, ದಶಕಗಳ ಹೋರಾಟ ಏನಿತ್ತು, ಅದಕ್ಕೆ ಜಯ ಸಿಗುವಂತ ಕಾಲ ಸನ್ನಿಹಿತವಾಗಿದೆ, ಏನು ಹೇಳ್ತೀರಿ? ಜಯಪ್ರಕಾಶ್, ಹೈದರಾಬಾದ್ ಕರ್ನಾಟಕದ ಜನರ ದಶಕಗಳ ಒಂದು ಕನಸಾಗಿತ್ತು. ಹೈದರಾಬಾದ್ ಕರ್ನಾಟಕಕ್ಕೂ ಕೂಡ 371ರ ಸಂವಿಧಾನದ ತಿದ್ದುಪಡಿಯನ್ನ ಮಾಡಿ ಒಂದು ವಿಶೇಷ ಸ್ಥಾನಮಾನ ದೊರಕಬೇಕು ಅಂತಕ್ಕಂಥದ್ದನ್ನ ಗುಲ್ಬರ್ಗಾ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ 6 ಜಿಲ್ಲೆಗಳ ಜನರಿಗೆ ಒಂದು ವಿಶೇಷ ಸ್ಥಾನಮಾನದ ಒಂದು 371ನೇ ಅಡಿಯ ತಿದ್ದುಪಡಿ ಏನಿದೆ, ಇದಕ್ಕೆ ಕೇಂದ್ರ ಸಚಿವ ಸಂಪುಟದ ಸಭೆ ಇವತ್ತು ಒಪ್ಪಿಗೆಯನ್ನ ನೀಡಿದೆ. ಕಳೆದ ತಿಂಗಳಷ್ಟೇ ಕ್ಯಾಬಿನೆಟ್ ಕಮಿಟಿ ಆನ್ ಪೊಲಿಟಿಕಲ್ ಅಫೇರ್ಸ್ ಇದರ ಒಂದು ಡ್ರಾಫ್ಟ್ ಅನ್ನ ತಯಾರು ಮಾಡಿತ್ತು. ಇವತ್ತಿನ ಸಂಪುಟ ಸಭೆಯಲ್ಲಿ ಇದಕ್ಕೆ ಅಂಗೀಕಾರ ದೊರೆತಿದೆ. ಕಲ್ಲಿದ್ದಲಿನ ಹಗರಣದ ಕಾರಣದಿಂದಾಗಿ ವಿರೋಧ ಪಕ್ಷಗಳು ಅಧಿವೇಶನ ನಡೆಸಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವ ಕಾರಣದಿಂದ ಈ ಅಧಿವೇಶನದಲ್ಲಿ ಈ ಒಂದು ಮಸೂದೆ ಮಂಡನೆ ಆಗುವುದಿಲ್ಲ. ಆದ್ರೆ ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಈ ಮಂಡನೆ ಆಗ್ಬಹುದು ಅಂತಕ್ಕಂಥದನ್ನ ಹೇಳಲಾಗ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡಲ್ಲೂ ಕೂಡ ಒಂದು ವೇಳೆ ಈ ಮಸೂದೆಗೆ ಒಪ್ಪಿಗೆ ದೊರೆತಲ್ಲಿ ಬರುವ ವರ್ಷ 2012ರಿಂದ ಈ ಒಂದು ವಿಶೇಷ ಸ್ಥಾನಮಾನಕ್ಕೆ ಹೈದರಾಬಾದ್ ಕರ್ನಾಟಕ ಕೂಡ ಪಾತ್ರವಾಗಲಿದೆ. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ವಿದರ್ಭಕ್ಕೆ ಈ ರೀತಿಯ ಒಂದು ವಿಶೇಷ ಸ್ಥಾನಮಾನವನ್ನ ನೀಡಲಾಗಿತ್ತು. ಶಿಕ್ಷಣದಲ್ಲಿ ವಿಶೇಷ ಸ್ಥಾನಮಾನ, ಒಂದು ಮೀಸಲಾತಿಯ ಉಪಯೋಗವನ್ನ ಹಿಂದುಳಿದ ಭಾಗದ ಜನ ಪಡಿತಾ ಇದ್ರು. ಆದ್ರೆ ಕರ್ನಾಟಕದಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶವಾಗಿದ್ರು ಕೂಡ ಸಾಕಷ್ಟು ವರ್ಷಗಳ ಕಾಲ ಕಾಯ್ಬೇಕಾಯ್ತು. ಕರ್ನಾಟಕದ ಎಲ್ಲಾ ರಾಜಕೀಯ ಪಕ್ಷಗಳು, ಎಲ್ಲಾ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಸಾಕಷ್ಟು ಮನವಿಯನ್ನ ಸಲ್ಲಿಸಿದ್ದು, ಕೇಂದ್ರ ಸರ್ಕಾರ ಈ ಮನಸ್ಸು ಮಾಡದಂತಿದೆ. ಬಟ್ ಪ್ರಶಾಂತ್, ಕಂಪೇರಿಂಗ್ ಟು ತೆಲಂಗಾಣ, ಕಂಪೇರಿಂಗ್ ಟು ವಿದರ್ಭ, ಹೈದರಾಬಾದ್ ಕರ್ನಾಟಕಕ್ಕೆ ಸಿಗುವಂತ ಒಂದು ವಿಶೇಷ ಸ್ಥಾನಮಾನ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬಹಳ ಲಾಭಕರವಾಗಿದೆ ಅನ್ನುವಂಥದ್ದು ಶಿಕ್ಷಣ ಕ್ಷೇತ್ರದಲ್ಲಿ, ಹಾಗೇನೆ ಉದ್ಯೋಗ ಕ್ಷೇತ್ರದಲ್ಲಿ 80% ರಿಸರ್ವೇಷನ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಕಂಪ್ಯಾರಿಸನ್ ಹೇಗಿರುತ್ತೆ ಪ್ರಶಾಂತ್? ಜಯಪ್ರಕಾಶ್, ಇನ್ನೂ ಅದರ ಒಂದು ಡ್ರಾಫ್ಟ್ ಕಾಪಿ ಸಿಗ್ಬೇಕಷ್ಟೇ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿಯ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಅದರ ಒಟ್ಟು ವಿವರಗಳು ಸಂಜೆಯವರೆಗೆ ದೊರಕಲಿವೆ. ಪ್ರಮುಖವಾಗಿರ್ತಕ್ಕಂಥದ್ದು ಶಿಕ್ಷಣ, ನೀವೇನ್ ಹೇಳಿದ್ರೆ ಅದೇ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿಯ ಬಗ್ಗೆ ಪ್ರಮುಖ ನಿರ್ಣಯವನ್ನ ಕೇಂದ್ರ ಸಚಿವ ಸಂಪುಟ ಸಭೆ ತೆಗೆದುಕೊಂಡಿದೆ. ಮುಂಬರುವ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಕೂಡ ಕಾಂಗ್ರೆಸ್ ಈ ನಿರ್ಣಯವನ್ನ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಸ್ಪಷ್ಟ. ನಿಮ್ಗೆ ನೆನಪಿರ್ಬೋದು, 2008ರ ಚುನಾವಣೆಗೂ ಮುಂಚೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನ ಕನ್ನಡಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿತ್ತು. 2012ರ ಚುನಾವಣೆಗೂ ಮುಂಚೆ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನಿರ್ಣಯವನ್ನ ಕೇಂದ್ರ ಸಚಿವ ಸಂಪುಟ ಸಭೆ ತೆಗೆದುಕೊಂಡಿದೆ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್. ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಿಗಲಿರುವಂತಹ ವಿಶೇಷ ಸ್ಥಾನಮಾನ 371ನೇ ಕಲಂ ಅನ್ವಯ ಒಂದು ತಿದ್ದುಪಡಿ ತರುವಂಥದ್ದು ಈ ಹಿಂದೆ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇತ್ತು, ಆದರೆ ಆ ಪ್ರಯತ್ನಗಳು ನಿರರ್ಥಕವಾಗಿತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಕೊನೆಗೂ ಮನಸ್ಸು ಮಾಡಿದೆ. ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿಯನ್ನು ಹೊಸದಾಗಿ ಸೇರಿಸಿಕೊಳ್ಳಲಾಗಿತ್ತು ಮುಖ್ಯಮಂತ್ರಿ ಆಗಿದ್ದಾಗ, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ವಿಶೇಷವಾಗಿ. ಸೊ ಹಾಗಾಗಿ ಈ 6 ಜಿಲ್ಲೆಗಳ ಜನರಿಗೆ ಈಗಾಗಲೇ ಕೆಲವು, ಅಂದರೆ ಭಾರತದಲ್ಲಿ ವಿದರ್ಭ, ಮಹಾರಾಷ್ಟ್ರದ ವಿದರ್ಭ ಇರ್ಬೋದು, ಹಾಗೆಯೇ ತೆಲಂಗಾಣ, ಆಂಧ್ರದ ತೆಲಂಗಾಣ, ಇಲ್ಲೂ ಕೂಡ ಒಂದು ವಿಶೇಷ ಸ್ಥಾನಮಾನಗಳನ್ನು ಕಲ್ಪಿಸಲಾಗಿತ್ತು. ಆದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಿಗುವಂತಹ ಒಂದು ಸ್ಥಾನಮಾನ ಏನಿದೆ ಅದು ಕೆಲವು ವಿಶೇಷತೆಗಳಿಂದ ಕೂಡಿದೆ ಅನ್ನುವಂಥದ್ದು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ 80% ರಿಸರ್ವೇಷನ್ ನೀಡುವಂಥದ್ದು. ಒಂದು ವೇಳೆ ಈ ರೀತಿ ಒಂದು ವಿಶೇಷ ಸ್ಥಾನಮಾನ ಸಿಗುವಾಗ ಕೇಂದ್ರದಿಂದ ವಿಫಲವಾಗಿ ಒಂದು ಹಣಕಾಸು ನೆರವು ಬರುತ್ತೆ. ಆ ಹಣಕಾಸು ನೆರವನ್ನು
ಕೇಂದ್ರವೇ ಯಾವ ರೀತಿ ವಿನಿಯೋಗಿಸುತ್ತೆ ಅನ್ನುವಂಥದ್ದು. ರಾಜ್ಯಪಾಲರು ಅದರ ಒಂದು ಚೇರ್ಪರ್ಸನ್ ಆಗಿರ್ತಾರೆ, ಒಂದು ಕಮಿಟಿಯ ಚೇರ್ಪರ್ಸನ್ ಆಗಿರ್ತಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದ ಪಾತ್ರ ಬಹಳ ಕಡಿಮೆ ಇರುತ್ತೆ ಆ ಹಣವನ್ನು ಖರ್ಚು ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇಂತಹ ಒಂದು ಸ್ಥಾನಮಾನ ಬೇಕು ಅನ್ನುವಂಥದ್ದು ಹೈದರಾಬಾದ್ ಕರ್ನಾಟಕದ ಜನರ ದಶಕಗಳ ಕನಸಾಗಿತ್ತು. ವಿಶೇಷವಾಗಿ ವೈಜನಾಥ್ ಪಾಟೀಲ್ ಅವರು ಕೂಡ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಒಂದು ನಾಯಕತ್ವವನ್ನು ವಹಿಸಿಕೊಂಡು ಆ ರೀತಿ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲೂ ಕೂಡ ಒಂದು ಕಪ್ಪು ಬಾವುಟಗಳನ್ನು ಅಲ್ಲಿ ಆಗ್ತಾ ಇತ್ತು. ಯಾಕಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ. ಆದರೆ ಬಹಳ ಖುಷಿ ವಿಚಾರ, ಕರ್ನಾಟಕದ 6 ಜಿಲ್ಲೆಗಳಿಗೆ ಒಂದು ವಿಶೇಷ ಸ್ಥಾನಮಾನ ಸಿಗುವಂಥದ್ದು. ಇದು ಕೇವಲ ಹೈದರಾಬಾದ್ ಕರ್ನಾಟಕದ ಕನಸು ಮಾತ್ರವಲ್ಲ, ಇಡೀ ಸಮಸ್ತ ಕನ್ನಡಿಗರ ಒಂದು ಆಸೆ, ಕನಸು ಕೂಡ ಆಗಿತ್ತು. ಓಕೆ, ಹಿರಿಯ ಹೋರಾಟಗಾರರು ವೈಜನಾಥ್ ಪಾಟೀಲ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಬಹಳಷ್ಟು ವರ್ಷಗಳ ಹೋರಾಟಗಳನ್ನು ಮಾಡಿದ್ರಿ ನೀವು. ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಕಪ್ಪು ಬಾವುಟ ಪ್ರದರ್ಶನವಾಗ್ತಾ ಇದ್ದಾಗ ನಮಗನಿಸ್ತಾ ಇತ್ತು ಯಾಕಪ್ಪ ಈ ರೀತಿ ಅನ್ನುವಂಥದ್ದು. ಆದರೆ ಈಗ ನಿಮ್ಮ ಹೋರಾಟಕ್ಕೆ ಒಂದು ಜಯ ಸಂದಿದೆ, ಏನು ಹೇಳ್ತೀರಿ ಸರ್? ಬಹಳ ಸಂತೋಷದ ಸಂಗತಿ. ನಮ್ಮ ಭಾಗಕ್ಕೆ ಇದು ಕೇಂದ್ರ ಸರ್ಕಾರದ ನಿರ್ಣಯ, ಇದು ರಾಜ್ಯ ಸರ್ಕಾರನು ರಿಕಮೆಂಡ್ ಮಾಡಿತ್ತು. ಆಲ್ ಪಾರ್ಟಿ ಡೆಲಿಗೇಷನ್ ಹೋಗಿತ್ತು. ಜಂತರ್ ಮಂತರದಲ್ಲಿ ಧರಣಾ ಕೂತಿದ್ದೆವು. ಹೈದರಾಬಾದ್ ಕರ್ನಾಟಕ ಬಂದ್ ಮಾಡಿದೆ. ಎಲ್ಲ ಸರ್ಕಾರಕ್ಕೆ ಇದು ಒಟ್ಟು ಈಗ 371 ತಿದ್ದುಪಡಿ ಮಾಡಿ ಆ ಭಾಗದ ಎಂಪ್ಲಾಯ್ಮೆಂಟ್ ನಮ್ಗೆ ಸಿಗಬೇಕು, ನಮ್ಗೆ ಸೇರ್ ಸಿಗಬೇಕು ಜನ ಎಲ್ಲ. ಅದು ಹೆಚ್ಚಿದಾರಿ ಸಿಗ್ತಾ ಇಲ್ಲ ಅಂಬದೇನು ಹೋರಾಟ ಇತ್ತು. ಇದು ಮಾಡೋದಿತ್ತು ಆ ಭಾಗಕ್ಕೂ ನಮ್ದು ನ್ಯಾಯೋಚಿತ ಹಿಸ್ಸಾ ಸಿಗ್ತದ. ಆ ದೃಷ್ಟಿಯಿಂದ ಇದು ಸಂತೋಷದ ಸಂಗತಿ. ಕ್ಯಾಬಿನೆಟ್ ಆಗಿದ ನಂತರ ಈ ಪಾರ್ಲಿಮೆಂಟ್ ನಲ್ಲಿ ಆದಷ್ಟು ಬೇಗ ಇದು ಪಾಸ್ ಮಾಡ್ಬೇಕಂತ ನಂದು. ವೈಜನಾಥ್ ಪಾಟೀಲ್ ಅವರೇ, ಈಗ ಸಾಧಾರಣವಾಗಿ ವಿದರ್ಭಕ್ಕೂ ಸಿಕ್ಕಿತ್ತು ಇಂಥ ವಿಶೇಷ ಸ್ಥಾನಮಾನ, ತೆಲಂಗಾಣಕ್ಕೆ ಸಿಕ್ಕಿತ್ತು, ಗುಜರಾತ್ ಒಂದು ಪ್ರದೇಶಕ್ಕೂ ಸಿಕ್ಕಿತ್ತು. ಸೊ ಆದರೆ ಅಲ್ಲಿ ಸಿಗುವುದಕ್ಕಿಂತಲೂ ಹೆಚ್ಚಾಗಿ ಕೆಲವು ಸ್ಥಾನಮಾನಗಳು ಸಿಗುವಂಥದ್ದು ಶಿಕ್ಷಣ ಮತ್ತು ಕೆಲಸದ ವಿಚಾರದಲ್ಲಿ. ಅಂದರೆ ಔದ್ಯೋಗಿಕವಾಗಿ ಅಲ್ಲಿಯ ಸ್ಥಳೀಯರಿಗೆ 80% ಸಿಗಬೇಕು ರಿಸರ್ವೇಷನ್ ಅನ್ನುವಂಥದ್ದು. ಸೊ ಆ ಡ್ರಾಫ್ಟ್ ಬಗ್ಗೆ ನಿಮ್ಗೇನಾದರೂ ಮಾಹಿತಿ ಇದೆಯಾ? ಕಂಪೇರಿಂಗ್ ಟು ವಿದರ್ಭ ಮತ್ತು ತೆಲಂಗಾಣಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಲ್ಪ ಹೆಚ್ಚು ಲಾಭ ಸಿಗತ್ತೆ ಅಂತೇಳಿ. ಈಗ ಹೈದರಾಬಾದ್, ಈಗ ತೆಲಂಗಾಣದಲ್ಲಿ ಈಗ ಅಲ್ಲಿ ಏನಿದೆ, ಹಲವಾರು ಸರ್ಕಾರಿ ನೌಕರಿಗಳು, ಎಜುಕೇಶನ್, ಟೆಕ್ನಿಕಲ್ ಎಜುಕೇಶನ್ ಅವ್ರ ಪಾಪ್ಯುಲೇಷನ್ ಪ್ರಕಾರ ಅಷ್ಟಕ್ಕೆ ಆಗ್ತದೆ. ಅದು ಒಂದು ಜೀವನ ಮಾಡಿಬಿಟ್ಟಿದ್ದಾರೆ, ಹೆಚ್ಚು ಕಡಿಮೆ ಮಾಡಕ್ ಬರಲ್ಲ. ಇವತ್ತೇನ್ ನಡೆದಿದೆ ಕರ್ನಾಟಕದಲ್ಲಿ, ಮೈಸೂರು ಬೆಂಗಳೂರು ಡಿವಿಷನ್ ಆಗಿ ಕೆಲವು ಜಿಲ್ಲೆಗಳಿಗೆ ಮಾತ್ರ ಹೋಗಿ ಬೇರೆಯವರಿಗೆ ಸಿಗ್ತಾ ಇಲ್ಲ, ನಮ್ಗೆ ಸಿಗ್ತಾ ಇಲ್ಲ. ಅದ್ರ ಸಲಗ ಅದು ಅನ್ಯಾಯ ಆಗ್ತದೆ. ಹಿಂದುಳಿದಿಂದ ಮತ್ತೆ ಹಿಂದೆ ಉಳಿತದ. ಆ ದೃಷ್ಟಿಯಿಂದ ಇದು ಮಾಡೋದ್ರಿಂದ ರಿಸರ್ವೇಶನ್ ಕೊಡ್ಬೇಕಾಗ್ತದ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ನಲ್ಲಿ. ಇದು ಸಿಕ್ಕಿದ್ರೆ ನಮ್ಮ ಭಾಗದ ಅನ್ಎಂಪ್ಲಾಯ್ಮೆಂಟ್ ದೂರ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮಗೆ ಕಂಗ್ರಾಚುಲೇಷನ್ಸ್. ನಿಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಇದು ಕೇವಲ ಹೈದರಾಬಾದ್ ಕರ್ನಾಟಕದ ಜಯ ಮಾತ್ರವಲ್ಲ, ಇಡೀ ಕರ್ನಾಟಕವೇ ಸಂತೋಷ ಪಡುವಂತಹ ಒಂದು ವಿಚಾರವಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ವೈಜನಾಥ್ ಪಾಟೀಲ್ ಬಹಳ ವರ್ಷಗಳಿಂದ ಇದಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಸೊ ಕೊನೆಗೂ ಹೈದರಾಬಾದ್ ಕರ್ನಾಟಕ ಭಾಗದ ದಶಕಗಳ ಕನಸು ನನಸಾಗ್ತಾ ಇದೆ. ಆ ಮೂಲಕ ಒಂದು ಅಭಿವೃದ್ಧಿಯ ಪಥ ಹೈದರಾಬಾದ್ ಕರ್ನಾಟಕದಾದ್ಯಂತ ಒಂದು ಸಂಚರಿಸಬಹುದು ಅನ್ನುವಂಥದ್ದು ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಂತೋಷ ಪಡುವಂಥ ವಿಚಾರ. ಕೇಂದ್ರ ಕೊನೆಗೂ ಮನಸ್ಸು ಮಾಡಿದೆ. ಆದರೆ ಈಗ ಸಂಪುಟ ಮಾತ್ರ ಇದಕ್ಕೆ ಒಪ್ಪಿಗೆ ನೀಡಿದೆ. ಇನ್ನು ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಆ ಸಂದರ್ಭದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದಕ್ಕೆ ಅಂಗೀಕಾರ ಸಿಗಬೇಕಾಗಿದೆ. ಅಂಗೀಕಾರ ಸಿಕ್ಕ ತಕ್ಷಣ ಅದು ಮಸೂದೆ ಕಾಯ್ದೆಯಾಗಿ ಹೊರಬರುತ್ತೆ. ಓಕೆ, ಇದು ಹೈದರಾಬಾದ್ ಕರ್ನಾಟಕದ ವಿಚಾರವಾದರೆ, ಅಂದರೆ ಅಭಿವೃದ್ಧಿಯಲ್ಲಿ ಎಷ್ಟು ಹಿಂದುಳಿದಿದೆ ಅನ್ನುವಂಥದ್ದು ಅದಕ್ಕೆ ಸಿಗಬೇಕಾದಂಥ ಸ್ಥಾನಮಾನ ಸಿಗ್ತಾ ಇದೆ. ಆದರೆ ನಮ್ಮ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಇದಕ್ಕೆ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಈಗ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದೇನು ಅಂತಂದರೆ, ಈಗಾಗಲೇ ಪ್ರವಾಸಕ್ಕೆ ತೆರಳಿದವರನ್ನು ವಾಪಸ್ ಕರೆಸಿಕೊಳ್ಳುವುದಾಗಿ ಮುಖ್ಯಮಂತ್ರಿಗಳು ಸಿಂಗಟಾಲೂರಿನಲ್ಲಿ ಹೇಳಿದ್ದಾರೆ. ಅಲ್ಲದೆ ನಂತರ ಪ್ರವಾಸಕ್ಕೆ ಹೊರಡಲು ಸಜ್ಜಾಗಿದ್ದ ಟೀಮ್ಗಳಿಗೂ ಕೂಡ ಪ್ರವಾಸಕ್ಕೆ ಕಳಿಸೋದಿಲ್ಲ ಅಂತ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಈ ಬರ ಇರುವಂಥ ಸಂದರ್ಭದಲ್ಲಿ ಬರ ಪ್ರದೇಶದಲ್ಲಿರುವಂಥ ಜನಪ್ರತಿನಿಧಿಗಳು
ಫಾರಿನ್ ಟೂರ್ ಹೋದ ಬಗ್ಗೆ, ಅದು ಕೂಡ ಅಧ್ಯಯನದ ನೆಪದಲ್ಲಿ ಫಾರಿನ್ ಟೂರ್ ಹೋದಂತಹ ಶಾಸಕರು ಅಲ್ಲಿ ಮೋಜು ಮಸ್ತಿಗಳಲ್ಲಿ ತಿರುಗಾಡ್ತಾ ಇರುವಂಥದ್ದು, ಮೋಜು ಮಸ್ತಿನಲ್ಲಿ ದಿನ ಕಳೀತಾ ಇರುವಂಥದ್ದು ಎಲ್ರಿಗೂ ಗೊತ್ತಾಗಿರುವಂಥ ವಿಚಾರ. BSY ಕೂಡ ಇದರ ಬಗ್ಗೆ ಗುಡುಗಿದ್ರು. ಆದರೆ ಶಾಸಕರು, ಜನಪ್ರತಿನಿಧಿಗಳು ಕೆಲವು ಹೇಳಿಕೆಗಳನ್ನು ಕೂಡ ನೀಡಿದರು. ನಾವು ಮೋಜು ಮಸ್ತಿಗಾಗಿ ಬಂದಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಈಗ ಮುಖ್ಯಮಂತ್ರಿಗಳು ಒಂದು ಚಾಟಿ ಏಟು ಬೀಸಿದ್ದಾರೆ. ಎಲ್ಲರನ್ನ ವಾಪಸ್ ಕರೆಸ್ಕೋತೀನಿ, ಇನ್ನೊಂದು ಟೀಮ್ ಏನು ರೆಡಿಯಾಗಿದೆ ಅದು ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ವಿಚಾರ. ಓಕೆ, ನಮ್ಮ ನಿಮ್ಮ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಿಮ್ಮ ಲಂಚ್ ಮುಂದುವರಿಸಿ, ನಾವು ನ್ಯೂಸ್ ಮುಂದುವರಿಸೋಣ ಒಂದು ಪುಟ್ಟ ಬ್ರೇಕ್ನ ನಂತರ.